ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಕೂಡ ಆಗಿರುತ್ತೆ ಇದು. ಸೊ ಇನ್ಯಾಕೆ ತಡ ಮಾಡೋಣ, ಬನ್ನಿ ಬೇಗ ವಿಡಿಯೋ ಒಳಗೆ ಹೋಗ್ಬಿಟ್ಟು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಬನ್ನಿ, ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಒಂದು 3-4 ಈರುಳ್ಳಿ ತೊಗೊಂಡಿದ್ದೀರ ಉದ್ದಕ್ಕೆ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಪಲಾವ್ ಎಲೆ, 2 ಚಕ್ಕೆ, 2 ಲವಂಗ, ಒಂದು 4-5 ಕಾಳು ಮೆಣಸು. ಅದಾದಮೇಲೆ ಮೀಡಿಯಮ್ ಸೈಜ್ 3-4 ಟೊಮೊಟೊ, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನು ಕೂಡ ನಾನಿಲ್ಲಿ ಆಲ್ರೆಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋದು ಚಿಕನ್, ಅದು ಕೂಡ ಆಲ್ರೆಡಿ ರೆಡಿಯಾಗಿದೆ. ಅದಾದಮೇಲೆ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಟಿದ್ದೆ ಕಾಯೋಕ್ಕೆ. ಆಲ್ರೆಡಿ ಕಾದಿದೆ. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಪಲಾವ್ ಹೂವು ಮತ್ತು ಪಲಾವ್ ಎಲೆ ಇದಿಷ್ಟನ್ನು ಹಾಕ್ಕೊಂಡು 1-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದೊಂದು ಗೋಲ್ಡನ್ ಕಲರ್ ಬರುತ್ತೆ, ಕಂದು ಬಣ್ಣ ಅಂತೀವಲ್ವ. ಸೊ ಅಲ್ಲಿವರೆಗೂ ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಹುರ್ಕೊಳ್ಳಿ. ಸೊ ಕಾಣ್ತಿದೆಯಲ್ಲ ನಿಮಗೆ. ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಈರುಳ್ಳಿನೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಅದು ಕೂಡ ಎಲ್ಲಿವರೆಗೂ ಉರಿಬೇಕು ಅಂತ ಹೇಳಿದ್ರೆ ಅದೊಂದು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ನಾವು ಚೆನ್ನಾಗಿ ಎಲ್ಲೂ ಕೈ ಬಿಡದರೇ ಹುರಿಬೇಕಾಗುತ್ತೆ. ಇದು ಒಂಚೂರು ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೋದು, ಆಯಿತಾ? ಎಲ್ಲೂ ಸೀದೋಗಲ್ಲ ಅದು. ಸೊ ಗೋಲ್ಡನ್ ಕಲರ್ ಬಂದಿದೆ ಆಲ್ರೆಡಿ ಈರುಳ್ಳಿಯಲ್ಲಿ. ಸೊ ಅದಾದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಹಾಕ್ಕೊಂಡು ಮತ್ತೆ ಹುರ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಏನುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಆಲ್ರೆಡಿ ಅದು ಗೋಲ್ಡನ್ ಕಲರ್ ಬಂದುಬಿಟ್ಟಿದೆ. ಅದಾದಮೇಲೆ ಸ್ವಲ್ಪ ಪುದೀನನ ಹಾಕ್ಕೋಬೇಕು. ಇದನ್ನು ರುಬ್ಬು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪುದೀನನ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಕಂಪ್ಲೀಟ್ ಪುದೀನ ಹಸಿ ಸ್ಮೆಲ್ ಏನಿರುತ್ತೆ ಅದನ್ನೆಲ್ಲ ಹೋಗೋರು ಒಂದು 5 ನಿಮಿಷ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಕಾಣಿಸಿದ್ದಿಲ್ಲ ನಿಮಗೆ. ಸೊ ನೋಡಿ, ಕಂಪ್ಲೀಟ್ ಪುದೀನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ನಾವು. ಅದಾದಮೇಲೆ ಟೊಮೊಟೊನ ಹಾಕ್ತಿದ್ದೀನಿ. ಟೊಮೊಟೊನ ಕೂಡ ಒಂದು 5-10 ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ. ಅದೆಲ್ಲ ಟೊಮೊಟೊ ಅಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ನೀರು ಇಟ್ಕೊಳ್ಬಿಡುತ್ತೆ ಟೊಮೊಟೊ. ಸೊ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ, ಅಂದರೆ ಉರಿತಾ ಬರಬೇಕಾಗುತ್ತೆ ಕಂಪ್ಲೀಟ್. ಸೊ ಅವಾಗ ಏನಾಗುತ್ತೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಬಿಟ್ಟೋಗ್ಬಿಡುತ್ತೆ ಟೊಮೊಟೊಲ್ಲಿರೋದು. ಅಲ್ಲಿವರೆಗೂ ಅದನ್ನು ನಾವು ಹುರಿತಾನೆ ಬರಬೇಕಾಗುತ್ತೆ. ನೋಡಿ ಯಾವ ಥರ ಇದೆ ಕಾಣ್ತಿಲ್ಲ. ಟೊಮೊಟೊನ ಕೂಡ ಉದ್ದುದ್ದ ಕಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ನಾವು ಮಿಕ್ಸ್ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಟೊಮೊಟೊಲಿರೋ ನೀರೆಲ್ಲ ಬಿಟ್ಟಿದೆ. ಅದಾದಮೇಲೆ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಆಲ್ರೆಡಿ ನಾನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ನ ನಾನಿಲ್ಲಿ ಹಾಕಿದ್ದೀನಿ. ನೋಡಿ ಕಾಣ್ತಿದೆಯಲ್ಲ ನನಗೆ. ಸೊ ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ ಅಷ್ಟೇ. ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ ಚಿಕನ್ ಆಲ್ರೆಡಿ ನಾನು ಹಾಕಿದ್ದೀನಿ ಇಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ಗರಂ ಮಸಾಲ ಪೌಡರು. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಚಿಕನ್ ಹಾಕ್ಕೊಂಡಿದ್ದ ತಕ್ಷಣ ಗರಂ ಮಸಾಲ, ಚಿಲ್ಲಿ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ನೀವು ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಆಲ್ರೆಡಿ ನಾನು ಒಂದು 5-10 ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ಚಿಕನ್ ಹಾಕಿದ್ಮೇಲೆ ನಾನು ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಅಕ್ಕಿನೂ ಕೂಡ ನಾನಿಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೆ. ನೆನೆಸಿ ಹಾಕೋದ್ರಿಂದ ಏನಾಗುತ್ತೆ, ಅಕ್ಕಿ ಸ್ವಲ್ಪ ನೆನೆಯುತ್ತಲ್ಲ ಆವಾಗ ಅನ್ನ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೆನೆಸ್ಬೇಕು. ಒಂದು 10 ಮಿನಿಟ್ಸ್ ಆದರೂ ನೆನೆಯೋಕ್ಕೆ ಇಡಬೇಕು. ನೀರನ್ನ ಮಿಕ್ಸ್ ಮಾಡ್ದಿರೇ, ನಾನು ನೀರನ್ನ ಹಾಕ್ದಿರೇ ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಅದನ್ನೆಲ್ಲ ನಾನು ಚಿಕನ್ನಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಚಿಕನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ನೀರು ಹಾಕ್ದಿರೇ ಅಕ್ಕಿಯಲ್ಲಿ ಚಿಕನ್ನ ಮಿಕ್ಸ್ ಮಾಡಿಬಿಡ್ಬೇಕು. ಅದಾದಮೇಲೆ ನಾನಿಲ್ಲಿ ಅಳತೆ ನೀರಿಟ್ಬಿಟ್ಟು ಕುಕ್ಕರ್ ಲಿಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಕಾಣ್ತಿದೆಯಲ್ಲ ನಿಮಗೆ. ಸೊ ಫೈನಲಾಗಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸೊ ನೀವು ಕೂಡ ಮನೇಲಿ ಮಾಡಿಕೊಂಡು ತಿನ್ನಿ, ಟ್ರೈ ಮಾಡಿ. ಕ್ವಿಕ್ಕಾಗಿ ಬೇಗ ಆಗುವಂಥ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು, ಒಂದು ಶೇರು, ಕಮೆಂಟು, ಹಾಗೆ ನನ್ನ ಚಾನಲ್ನ